ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಡ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಇದು ಕೂಡ ತುಂಬಾ ಜನ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳಿರ್ಬೋದು. ನಾನು ವೆಯ್ಟ್ ಲಾಸ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಸೊ ನನಗೆ ವೆಯ್ಟ್ ಗೇನ್ ಬೇಕು, ರೆಮಿಡೀಸ್, ಹೋಮ್ ರೆಮಿಡೀಸ್, ನ್ಯಾಚುರಲ್ ಆಗಿ ನಾನು ವೆಯ್ಟ್ ಗೇನ್ ಆಗಬೇಕು ವಿತೌಟ್ ಜಿಮ್ಗೆ ಹೋಗ್ದಿರಂಗೆ ನಾನು ಏನು ವೆಯ್ಟ್ ಗೇನ್ ಆಗಬೇಕು ಅಂತ ನಾನು ಇದೇನು ವೆಯ್ಟ್ ಲಾಸ್ ವಿಡಿಯೋ ಹಾಕಿದಾಗ ವೆಯ್ಟ್ ಗೇನ್ಗೆ ಸಂಬಂಧಿಸಿದಂತೆ ಎಷ್ಟೊಂದು ಜನ ನನಗೆ ಕಮೆಂಟ್ಸ್ ಅನ್ನ ಮಾಡಿದ್ರು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಲಿ ಮತ್ತೆ ವಾಟ್ಸಪ್ ಅಲ್ಲಿ ಕೇಳಿದ್ರು. ಸೊ ಏನೇನು ರೆಮಿಡೀಸ್ ಮಾಡಿದ್ರು ನಾನು ದಪ್ಪ ಆಗಬಹುದು, ಸೊ ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಕೂಡ ಕೇಳಿದ್ರು. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಸೊ ವೆಯ್ಟ್ ಗೇನ್ ಯಾವ ಥರ ಮಾಡೋದು, ಯಾವುದು ನ್ಯಾಚುರಲ್ ಆಗಿ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಈಚೆ ಫುಡ್ ತಿಂದಿರಂಗೆ ಸೊ ಯಾವ ಥರ ನಿಮಗೆ ವೆಯ್ಟ್ ಗೇನ್ ಆಗೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಂದ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಿಸ್ ಆದರೆ ನಿಮಗೆ ಕಳ್ಕೊಬೇಕಾಗುತ್ತೆ ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ವೆಯ್ಟ್ ಗೇನ್ ಅನ್ನೋದು, ವೆಯ್ಟ್ ಲಾಸ್ ಅನ್ನೋದು ನಮ್ಮ ಒಂದು ಬಾಡಿಗೆ ತುಂಬಾನೇ ಪ್ರಮುಖವಾದಂತ ವಿಷಯ. ನಾವು ಇಮಿಡಿಯೇಟ್ ಆಗಿ ವೆಯ್ಟ್ ಗೇನ್ ಆಗೋದಕ್ಕೂ ಆಗಲ್ಲ, ಇಮಿಡಿಯೇಟ್ ಆಗಿ ನಮ್ಮ ಒಂದು ವೆಯ್ಟ್ ಎಲ್ಲ ಲಾಸ್ ಮಾಡೋದಕ್ಕೂ ಆಗಲ್ಲ. ಅದಕ್ಕೆ ಆದಂತಹ ಟೈಮ್ ಬೇಕಾಗುತ್ತೆ. ಸೊ ವೆಯ್ಟ್ ಗೇನ್ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ನನ್ಗೆ ಒಂದು ವಾರಕ್ಕೆ ನನ್ಗೊಂದು ವೆಯ್ಟ್ ಗೇನ್ ಆಗ್ಬಿಡ್ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಸುಳ್ಳು. ಓಕೆನಾ? ಅದೇ ತರ ವೆಯ್ಟ್ ಲಾಸ್ ಆಗೋದಕ್ಕೆ ಇಮಿಡಿಯೇಟ್ ಆಗಿ ಆಗ್ಬೇಕು ಅನ್ನೋದು ಕೂಡ ನಿಜವಾದಂತ ಸುಳ್ಳು. ಇಟ್ ಟೇಕ್ಸ್ 1 month, 2 months, 3 months, ಒಬ್ರೊಬ್ರಿಗೆ 6 months ಕೂಡ ಆಗುತ್ತೆ, ಒಬ್ರೊಬ್ರಿಗೆ 1 year ಕೂಡ ಆಗುತ್ತೆ. ಸೊ ನಾವೆಲ್ಲೂ ನಮ್ಮ ಒಂದು ಪೇಷನ್ಸ್ನ ಕಳ್ಕೊಳ್ದಿರ, ಕಾನ್ಫಿಡೆನ್ಸ್ನ ಕಳ್ಕೊಳ್ದಿರ, ನಾವೇನನ್ನ ಪದಾರ್ಥಗಳನ್ನ ಸೇವಿಸ್ಬೇಕು, ಏನ್ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, ಅದನ್ನ ನೀವು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ವೆಯ್ಟ್ ಅನ್ನೋದು ಗೇನ್ ಆಗುತ್ತೆ. ಸೊ ವೆಯ್ಟ್ ಗೇನ್ ಆಗೋದಕ್ಕೆ ಮುಖ್ಯವಾಗಿ ನೀವೇನ್ ಫುಡ್ ತಗೋಬೇಕು, ನಿಮ್ಮ ದಿನಚರಿ ಹೇಗಿರ್ಬೇಕು, ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಯಾರಿಗೆಲ್ಲ ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೇರೆ ಬೇರೆ ಯಾವ ವಿಡಿಯೋಗಳು ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಮಗೂ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನು ಇದರಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ನೀವು ವೆಯ್ಟ್ ಗೇನ್ ಮಾಡೋದಕ್ಕಾಗಲಿ ವೆಯ್ಟ್ ಲಾಸ್ ಮಾಡೋದಕ್ಕಾಗಲಿ ಎರಡಕ್ಕೂ ಕೂಡ ವಾಕಿಂಗ್ ಅನ್ನೋದು ಮಸ್ಟ್ ಅಂಡ್ ಶುಡ್ ಇರುತ್ತೆ. ಸೊ ವಾಕಿಂಗ್ ಅನ್ನ ಮಾಡಬೇಕಾಗುತ್ತೆ. ದಿನಕ್ಕೆ ಒಂದ್ಸತಿ ವಾಕಿಂಗ್ ಮಾಡಿದ್ರೆ ಸಾಕು. ಓಕೆನಾ? ವಾಕಿಂಗ್ ಮಾಡೋದ್ರಿಂದ ನೀವು ದಪ್ಪ ಆಗೋದಾಗ್ಲಿ ಸಣ್ಣ ಆಗೋದಾಗ್ಲಿ ಅಲ್ಲ, ನಿಮ್ಮ ಆರೋಗ್ಯ ಸುಧಾರಣೆ ನಡೆಯುತ್ತೆ. ಓಕೆನಾ? ಆರೋಗ್ಯ ಚೆನ್ನಾಗಿರುತ್ತೆ. ವಾಕಿಂಗ್ ಅನ್ನ ಎಲ್ಲರೂ ಮಾಡಿ, ದಪ್ಪ ಆಗೋರು ಮಾಡಿ, ಸಣ್ಣ ಆಗೋರು ಮಾಡ್ಬೋದು. ಓಕೆನಾ? ಸೊ ದಪ್ಪ ಆಗ್ಬೇಕಾಗಿರೋರು ನೀವು ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಶೆಡ್ಯೂಲ್ ಮಾಡಿಕೊಂಡು 1 ಟೈಮು ವಾಕಿಂಗ್ ಅನ್ನ ಮಾಡ್ಕೊಳ್ಳಿ. 30 ನಿಮಿಷಗಳ ಕಾಲ, ಇಲ್ಲ 20 ನಿಮಿಷದಿಂದ 30 ನಿಮಿಷಗಳ ಕಾಲ ವಾಕಿಂಗ್ ಅನ್ನ ಮಾಡಿ. ಓಕೆನಾ? ಸೊ ಆಗ ನಿಮ್ಗೆ ಅದು ತುಂಬಾನೇ, ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದ್ರೂ ಕರೆಕ್ಟ್ ಆಗಿ ಆಗುತ್ತೆ. ಓಕೆನಾ? ಸೊ ಅದಾಗಿದ ತಕ್ಷಣ ಒಂದು ಬೆಸ್ಟ್ ಡ್ರಿಂಕ್ ಅನ್ನ ಹೇಳ್ತೀನಿ. ಈ ಒಂದು ಬೆಸ್ಟ್ ಡ್ರಿಂಕ್ ಅನ್ನ ನೀವು ಕುಡಿತೀರಾ ದಿನಾಗ್ಲೂ ಅಂತ ಅನ್ನೋದಾದ್ರೆ ಸೊ ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ಅನ್ನೋದು ಗೇನ್ ಆಗುತ್ತೆ. ಏನು ಬೆಸ್ಟ್ ಡ್ರಿಂಕ್ ಅನ್ನೋದಾದ್ರೆ, ನಿಮ್ಮ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನೇ, ಈಚೆ ಪದಾರ್ಥ ಏನಿಲ್ಲ. ಈಗ ಪಚ್ ಬಾಳೆನ್ ಅಂತ ಹೇಳ್ತಾರೆ, ಉದ್ದ ಬಾಳೆನ್ ಅಂತ ಹೇಳ್ತಾರಲ್ಲ, ಅದು ಉದ್ದ ಬಾಳೆನ್ ಇರುತ್ತಲ್ಲ, ಸೊ ಆ ಒಂದು ಬಾಳೆಹಣ್ಣು ತಗೋಬೇಕಾಗುತ್ತೆ. 1 ಸ್ಪೂನ್ ಅಷ್ಟು ಜೇನುತುಪ್ಪ, ಬಾಳೆಹಣ್ಣು, ಜೇನುತುಪ್ಪ, ಹಾಗೆ ನೀವೇನಂತಂದ್ರೆ ಈ ಕಡಲೆ ಬೀಜ ಇರುತ್ತಲ್ಲ, ಓಕೆ, ಕಡಲೆ ಬೀಜನ ನೀವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಉರಿಬೇಕಾಗುತ್ತೆ. ಓಕೆನಾ? ಚೆನ್ನಾಗಿ ಕಡಲೆ ಬೀಜನ ನಾವು ಇವಾಗ ಚಟ್ನಿಗೆಲ್ಲ ಹುರ್ಕೊಂತೀವಲ್ಲ ಆ ತರ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗ್ದಾಕಿ ಆ ಕಡಲೆ ಬೀಜನ ವಿತೌಟ್ ನೀರು ಹಾಕ್ದಿರಾಗೆ ಮಿಕ್ಸಿ ಜಾರಲ್ಲಿ ಓಡಿಸ್ಬೇಕಾಗುತ್ತೆ. ಮಿಕ್ಸಿ ಜಾರಲ್ಲಿ ಓಡಿಸಿ ಅದು ಸ್ವಲ್ಪ ಪೀನಟ್ ಬಟರ್ ಆಗುತ್ತೆ. ಅದು ಜಾಸ್ತಿ ಸತಿ ಓಡಿಸ್ತಾ ಇದ್ರೆ ಅದು ತೆಳ್ಳಗಾಗ್ತಾ ಬರುತ್ತೆ, ಪೀನಟ್ ಬಟರ್ ತರ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ 2 ಸ್ಪೂನ್ ಅಷ್ಟು ಓಟ್ಸ್ ಅನ್ನ ಪೌಡರ್ ಆದ್ರೂ ಮಾಡಿಟ್ಕೊಳ್ಳಿ, ಇಲ್ಲಾಂದ್ರೆ ಅದೇ ಓಟ್ಸ್ ಅನ್ನ ಹಾಕಿ. ಓಕೆನಾ? ಓಟ್ಸ್ 2 ಸ್ಪೂನ್ ಅಷ್ಟು ಓಟ್ಸು, ಮತ್ತೆ ಅದು ನಾವು ಕಡಲೆ ಬೀಜ ಏನ್ ಮಾಡಿರ್ತೀವಲ್ಲ, ಕಡಲೆ ಬೀಜದ್ದು ಅದು ಪೀನಟ್ ಬಟರ್ ಅಂತ ಹೇಳ್ತೀವಿ. ನೀವೇ ಮನೇಲಿ ಮಾಡ್ಕೋಬಹುದು, ಈಚೆಯಿಂದ ತರೋಂತ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನೀವು ಪೀನಟ್ ಬಟರ್ ಆಗಿರುತ್ತೆ, ಕಡಲೆ ಬೀಜದ ಪೇಸ್ಟ್ ಪೀನಟ್ ಬಟರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ 2 ಸ್ಪೂನ್ ಅಷ್ಟು ಓಟ್ಸ್ ಮಾಮೂಲಿ ಅಂಗಡಿಗಳಲ್ಲಿ ಸಿಗುತ್ತೆ. ಓಟ್ಸ್ ಬೇಡ ಅಂತಂದ್ರೆ ಓಕೆ, ಓಟ್ಸ್ ಬಿಟ್ಬಿಡಿ, ಇಲ್ಲ ಆಡ್ ಮಾಡ್ಕೋತೀವಿ ಅಂತಂದ್ರೆ ಆಡ್ ಮಾಡ್ಕೊಳ್ಳಿ. ಓಟ್ಸ್ ಮತ್ತೆ ಉದ್ದ ಬಾಳೆಹಣ್ಣನ ಸಣ್ಣದಾಗಿ ಹಚ್ಚಿ ಅದಕ್ಕೆ ಹಾಕೊಂಡು 1 ಸ್ಪೂನ್ ಅಷ್ಟು ಹನಿ ಅಂದ್ರೆ ಜೇನುತುಪ್ಪನ ಅದಕ್ಕೆ 1 ಸ್ಪೂನ್ ಹಾಕೊಳ್ಳಿ. ನಂತರ ಹಾಲು
ಓಕೆನಾ. ಮಾಮೂಲಿ ಹಸಿ ಹಾಲು, ಓಕೆನಾ, ಹಸಿ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಮಿಕ್ಸಿ ಜಾರಲ್ಲಿ ಅದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಓಡಿಸಿದ್ರೆ 1-2-3 ಸತಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು. ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ನುಣ್ಣಗೆ ಓಡಿಸ್ಕೊಳ್ಳಿ. ಅದು ಒಂದು ಜ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ನೋಡ್ಕೊಳ್ಳಿ, ನಿಮಗೆ ಟೆಕ್ಸ್ಚರ್ ಯಾವ ತರ ಬೇಕು, ಸ್ವಲ್ಪ ತೆಳ್ಳಗ ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿಯಾಗ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಪೀನಟ್ ಬಟರ್ ಹಾಕಿರ್ತಾರಲ್ಲ, ಟೇಸ್ಟ್ ಸೂಪರ್ ಆಗಿರುತ್ತೆ. ಈ ಒಂದು ಡ್ರಿಂಕ್ ಅನ್ನ ನೀವು ಕುಡಿಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವೇಟ್ ಅನ್ನೋದು ಗೇನ್ ಆಗುತ್ತೆ, ಓಕೆನಾ. ಈ ಒಂದು ಬೆಸ್ಟ್ ಡ್ರಿಂಕ್ ಅನ್ನ ಕುಡೀರಿ, ಮತ್ತೆ ವಾಕಿಂಗ್ ಮಾಡಿ. ನೀವೇನ್ ತಿಂದಿರ್ತಿರಲ್ಲ ಅದು ಡೈಜೆಷನ್ ಆಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮಸ್ಟ್ ಅಂಡ್ ಶುಡ್ ವಾಕಿಂಗ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಫಾರ್ ವಿತ್ ದ ಫುಡ್ ಅಲ್ಲಿ ನೀವೇನ್ ಮಾಡ್ಬೇಕು, ನಾನು ಈ ಜಂಕ್ ಫುಡ್, ಬೇಕರಿ ಫುಡ್ ಅದನ್ನೆಲ್ಲ ತಿನ್ನಿ ಅಂತ ಹೇಳಲ್ಲ. ತಿಂದ್ರೆ ಆಟೋಮೆಟಿಕ್ ಆಗಿ ದಪ್ಪ ಆಗ್ತೀರ, ಬಟ್ ಅದು ಹೆಲ್ತ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ನೋ ಜಂಕ್ ಫುಡ್, ನೋ ಆಯಿಲ್ ಫುಡ್, ನೋ ಬೇಕರಿ ಐಟಮ್ಸ್, ನೋ ಔಟ್ಸೈಡ್ ಫುಡ್, ಓಕೆನಾ. ಮನೆಯಲ್ಲೇ ಪದಾರ್ಥಗಳನ್ನ ತಿನ್ನಿ. ಏನ್ ತಿನ್ಬೇಕು ಅಂತಂದ್ರೆ ವಿಟಮಿನ್ ರಿಚ್ ಇರುತ್ತಲ್ಲ, ಸೊ ಅಂತ ವಿಟಮಿನ್ ಇರುವಂತದ್ದು, ನಮ್ಗೆ ಪ್ರೋಟೀನ್ ರಿಚ್ ಇರುವಂತ ಫುಡ್ಗಳನ್ನ ತಿನ್ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ನ ತಿನ್ನಿ, ಆಗ ನಿಮ್ಗೆ ದಪ್ಪ ಆಗೋದಕ್ಕೆ ಈಸಿ ಆಗುತ್ತೆ. ಡ್ರೈ ಫ್ರೂಟ್ಸ್ ಅಲ್ಲಿ ಏನು ಅಂತಂದ್ರೆ, ಡ್ರೈ ಫ್ರೂಟ್ಸ್ ಬೇಡ ಅಂತ ಅನ್ನೋದಾದ್ರೆ, ಸೊ ಕಡಲೆ ಬೀಜನ ತಿನ್ನೋದ್ರಿಂದ ನಿಮ್ಗೆ ಡ್ರೈ ಫ್ರೂಟ್ ಅಷ್ಟೇನೆ ಅನುಕೂಲ ಆಗುತ್ತೆ, ಓಕೆನಾ. ಬಡವರ ಬಾದಾಮಿ ಅಂತಾರಲ್ಲ, ಕಡಲೆಕಾಯಿ, ಆ ಒಂದು ಹಸಿ ಕಡಲೆಕಾಯಿಯನ್ನು ಕೂಡ ನೀವು ತಂದು ತಿನ್ಬೋದು. ವೆಯ್ಟ್ ಗೇನ್ ಆಗೋದಕ್ಕೆ ಈಸಿ ಆಗುತ್ತೆ. ಈ ಹಾಲಿನ ಪದಾರ್ಥಗಳು, ಹಾಲು ಕುಡೀರಿ. ಸಂಜೆ ಹೊತ್ತಾಗಿರ್ಬೋದು, ಮಾರ್ನಿಂಗ್ ಟೈಮ್ ಆಗಿರ್ಬೋದು, ಹಾಲು ಕುಡೀರಿ. ನಾನು ಹೇಳಿದ್ನಲ್ಲ ಬೆಸ್ಟ್ ಡ್ರಿಂಕ್, ಅದ್ರ ಜೊತೆಗೆ ಇದೆಲ್ಲ ಮಾಡ್ಬೇಕು. ನೀವು ಹಾಲನ್ನ ಕುಡೀರಿ, ಸಂಜೆ ಹೊತ್ತು ಹಾಲು ಕುಡೀರಿ, ಬೆಣ್ಣೆ ತಿನ್ನಿ, ತುಪ್ಪ ತಿನ್ನಿ, ಎಲ್ಲ ಆರ್ಗ್ಯಾನಿಕ್ ಫುಡ್ ತಿನ್ಬೇಕಾಗುತ್ತೆ. ನಿಮ್ಗೆ ಮನೆಯಲ್ಲೇ ಸಿಗೋಂತ ಪದಾರ್ಥಗಳಿದೆಲ್ಲ, ಓಕೆನಾ. ನೀವು ಅನ್ನ ಸಾಂಬಾರ್ ತಿಂತೀರಾ ಅಂದ್ರೆ 1 ಸ್ಪೂನ್ ತುಪ್ಪ ಹಾಕೊಂತೀನಿ. ಒಳ್ಳೆ ತುಪ್ಪ ಸಿಗುತ್ತೆ ನೋಡಿ, ಹಳ್ಳಿಗಳ ಸೈಡು ಆ ಕಡೆ ಎಲ್ಲ ಚೆನ್ನಾಗಿರುವಂತ ತುಪ್ಪ ಸಿಗುತ್ತೆ. ಅದನ್ನ ಹಾಕೊಂಡು ತಿನ್ನಿ. ದಿನಕ್ಕೆ 1 ಟೈಮ್ ಅಥವಾ 2 ಟೈಮ್ ತಿನ್ನಿ. ತುಪ್ಪ ಹಾಕೊಂಡು ತಿನ್ನಿ. ಬೆಣ್ಣೆ ದೋಸೆಗಳಿಗಾಗಿರ್ಬೋದು, ರೊಟ್ಟಿ ಚಪಾತಿಗಳಿಗೆ ಬೆಣ್ಣೆ ಹಾಕೊಂಡು ಅದನ್ನ ತಿನ್ನಿ. ಬೇರೆ ಏನು ಫುಡ್ ಅನ್ನು ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿರುವಂತ 3 ಫುಡ್ ಅನ್ನು ಅವಾಯ್ಡ್ ಮಾಡಿದ್ರೆ ಸಾಕು. ಬೇಡ ಅದು ತಿಂದ್ರೆ ಆಟೋಮೆಟಿಕ್ ಆಗಿ ದಪ್ಪ ಆಗ್ತೀರಾ, ಬಟ್ ಅದು ಹೆಲ್ತ್ಗೆ ಒಳ್ಳೇದಲ್ಲ. ಸೊ ಇದನ್ನ ಫಾಲೋ ಮಾಡಿ. ತುಪ್ಪ ತಿನ್ನಿ. ಮತ್ತೆ ಈ ಪನ್ನೀರ್ ಅಂದ್ರೆ ಅದ್ರಲ್ಲೆಲ್ಲ ಎಷ್ಟೊಂದು ಐಟಮ್ಸ್ ಮಾಡ್ತಾರಲ್ಲ, ಅದನ್ನ ಮಾಡ್ಕೊಂಡು ತಿನ್ನಿ. ಇಲ್ಲಾಂದ್ರೆ ಪನ್ನೀರ್ಗೆ ಉಪ್ಪು ಖಾರ ಹಾಕೊಂಡು ನೀವು ರೋಸ್ಟ್ ಮಾಡ್ಕೊಂಡು ಅದನ್ನು ಕೂಡ ತಿನ್ಬೋದಾಗಿರುತ್ತೆ. ಇದೆಲ್ಲ ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಅನ್ನೋದು ಹೆಲ್ದಿಯಾಗಿ ಗೇನ್ ಆಗುತ್ತೆ, ಓಕೆನಾ. ಹೆಲ್ದಿಯಾಗಿ ಗೇನ್ ಆಗುತ್ತೆ. ಆಮೇಲೆ ನೀವು ಬೇರೆ ಬೇರೆ ತರಕಾರಿಗಳು, ಹಸಿ ತರಕಾರಿಗಳಾಗಿರ್ಬೋದು, ಮೊಳಕೆ ಕಾಳುಗಳಾಗಿರ್ಬೋದು, ಮೊಳಕೆ ಕಾಳು ಎಲ್ಲಾನು ಈ ಹುಡ್ಲಿ ಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಕಡಲೆ ಕಾಳಾಗಿರ್ಬೋದು, 3ನ ಮೊಳಕೆ ಕಟ್ಟಿ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಅದನ್ನ ನಿಮ್ಗೆ ಒಂದು ಸ್ನಾಕ್ಸ್ ತರ ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಅನ್ನೋದು ಗೇನ್ ಆಗುತ್ತೆ, ಓಕೆನಾ. ವೆಯ್ಟ್ ಗೇನ್ ಪಕ್ಕಕ್ಕೆ ಇಕ್ಕೋದಾದ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ನಿಮ್ಗೆ ಪ್ರೋಟೀನ್ ಲೆವೆಲ್ ಚೆನ್ನಾಗಿ ಇರುತ್ತೆ ಮೊಳಕೆ ಕಾಳುಗಳಿಂದ. ಸೊ ಇದೆಲ್ಲ ಹಣ್ಣುಗಳು, ವಿಟಮಿನ್ ಸಿ ಇರುವಂತ ಫುಡ್ಗಳನ್ನ ತಿನ್ನಿ. ಸೊ ಮತ್ತೆ ನಿಮ್ಗೆ ಯಾವ್ಯಾವ ಹಣ್ಣುಗಳು ಇಷ್ಟ ಆಗುತ್ತೆ ಅದನ್ನೆಲ್ಲ ತಿನ್ನಿ. ಇದೇ ಹಣ್ಣು ತಿನ್ಬೇಕು ಅಂತ ಏನಿಲ್ಲ. ಸೊ ಅದೆಲ್ಲ ಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಈ ಬಾದಾಮಿ, ದಿನಕ್ಕೆ 2 ಬಾದಾಮಿನ ನೆನ್ಸಿಡಿ, ಓಕೆ. ನಿಮ್ಗೆ ಬಾದಾಮಿ ಒಂದೇ ಓಕೆ, ಇಲ್ಲಾಂದ್ರೆ ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ನ ತಿಂತೀನ ಅಂದ್ರೆ ಎಲ್ಲ ಒಂದೊಂದು ಡ್ರೈ ಫ್ರೂಟ್ಸ್ ಗಳನ್ನ ನೈಟ್ ಟೈಮು ನೆನೆ ಹಾಕಿ ಬೆಳಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ನೀರ್ ಕುಡೀರಿ. ಬಿಸಿನೀರಾದ್ರೂ ಕುಡೀರಿ, ತಣ್ಣೀರಾದ್ರೂ ಕುಡೀರಿ. ನೀರ್ ಕುಡಿದಾದ್ಮೇಲೆ ಆ ಒಂದು ಡ್ರೈ ಫ್ರೂಟ್ ಅನ್ನ, ಸೊ ಬಾದಾಮಿ ಸಿಪ್ಪೆ ತೆಗೆದು ಅದನ್ನ ನೀವು ತಿನ್ಬೋದು. ಸೊ ಇದು ಮಾಡೋದ್ರಿಂದ ಬೇಗ ವೆಯ್ಟ್ ಗೇನ್ ಆಗ್ತೀರಾ. ಸೊ ಇಲ್ಲ ಅಂತಂದ್ರೆ ವಾರಕ್ಕೆ 3 ಟೈಮ್, ವಾರಕ್ಕೆ 2-3 ಟೈಮ್ ಅಷ್ಟು ಬಾದಾಮಿ ಹಾಲು ಬರುತ್ತೆ ನೋಡಿ, ಬಾದಾಮಿ ಹಾಲು, ಕುಲ್ಫಿ ಹತ್ರ ಎಲ್ಲ ಬರುತ್ತಲ್ಲ ಬಾದಾಮಿ ಹಾಲು, ಅದನ್ನ ಸೇವಿಸೋದ್ರಿಂದ ಕೂಡ ದಪ್ಪ ಆಗ್ತೀರಾ. ಈ ಎಲ್ಲಾ ಮೆಥಡ್ ಗಳನ್ನ ಮಾಡಿ ನೀವು ಫುಡ್ ಅಲ್ಲಿ ಕೂಡ ನಾರ್ಮಲ್ ಆಗಿ ಫುಡ್ ಅನ್ನ ತಿನ್ಬೋದು. ಅನ್ನ, ಚಪಾತಿ, ಮುದ್ದೆ, ದೋಸೆ ಎಲ್ಲ ಮನೇಲಿ ಏನ್ ಮಾಡ್ತಾರಲ್ಲ ನೀವೆಲ್ಲ ರೈಸ್ ಐಟಮ್ ಅದೆಲ್ಲಾನು ನಾರ್ಮಲ್ ಆಗಿ ತಿನ್ನಿ. ನಾನು ಹೇಳಿರುವಂತ ಬೆಸ್ಟ್ ಡ್ರಿಂಕ್ ಅನ್ನ ಟ್ರೈ ಮಾಡಿ. ಮತ್ತೆ ಡ್ರೈ ಫ್ರೂಟ್ಸ್ ಅನ್ನ ತಿನ್ನಿ. ಸೊ ಆಮೇಲೆ ಅದೇ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ಅನ್ನ ತಿನ್ನೋದಾಗಿರ್ಬೋದು. ಈ ಹಾಲಿನ ಉತ್ಪನ್ನಗಳು, ಹಾಲಿನ ಐಟಮ್ಸ್ ಅನ್ನ ಸ್ವಲ್ಪ ಅತಿ ಹೆಚ್ಚಾಗಿ ಉಪಯೋಗಿಸಿ ನಿಮ್ಮ ಊಟದಲ್ಲಿ. ಸೊ ಆಗ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಬಾಡಿ ವೇಟ್ ಅನ್ನೋದು ಗೇನ್ ಆಗೇ ಆಗುತ್ತೆ, ಓಕೆನಾ. ಸೊ ಇದೆಲ್ಲನ ಫಾಲೋ ಮಾಡಿ ಹೆಲ್ದಿಯಾಗಿ ವಾಟರ್ನ ಚೆನ್ನಾಗಿ ಕುಡೀರಿ.
ಓಕೆ, ನಾನು ವೆಯ್ಟ್ ಲಾಸ್ ಮಾಡ್ತಿಲ್ಲ, ವೆಯ್ಟ್ ಗೇನ್ ಮಾಡ್ತಿರೋದು, ವಾಟರ್ ಕುಡಿಬೇಕು. ನೀವು ವೆಯ್ಟ್ ಲಾಸ್ ಆದ್ರೂ ಮಾಡಿ, ವೆಯ್ಟ್ ಗೇನ್ ಆದ್ರೂ ಮಾಡಿ, ವಾಕಿಂಗು ಮತ್ತೆ ವಾಟರು ಮಸ್ಟ್ ಅಂಡ್ ಶುಡ್. ನೀವು ಆಕ್ಟಿವ್ ಆಗಿರೋದಕ್ಕೆ ಚೆನ್ನಾಗಿ ತಿನ್ಬಿಟ್ಟು ನೀವು ನೀರು ಕುಡಿಲಿಲ್ಲ ಅಂತಂದ್ರೆ ವೇಸ್ಟ್. ಸೊ ನೀವು ತಿಂದಿರೋದು ಜೀರ್ಣ ಆಗ್ಬೇಕು, ಕರಗಬೇಕು, ನಿಮ್ಗೆ ಮತ್ತೆ ಬೇರೆ ತಿನ್ಬೇಕು ಅನ್ನೋ ಒಂದು ಆಸಕ್ತಿ ಬರಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ನೀರನ್ನ ಕುಡಿಬೇಕಾಗುತ್ತೆ. 3 to 4 ಲೀಟರ್ಸ್ ನೀರನ್ನ ಕುಡೀರಿ. ಓಕೆನಾ? ಕುಡಿದಿದ್ರೆ ಆಯ್ತು ಅಂದ್ರೆ ನಿಮ್ಮ ಜೀವನ ಶೈಲಿ, ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಓಕೆನಾ? ನೀವು ಡಿಪ್ರೆಷನ್ಗೆ ಹೋಗೋದು ಆ ಥರ ಎಲ್ಲ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಸಣ್ಣ ಆಗ್ತೀರ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಿ. ನಾನು ಹೇಳಿರೋಂಥ ಈ ಒಂದು ಫುಡ್ಗಳಾಗಿರ್ಬೋದು, ಬೆಸ್ಟ್ ಡ್ರಿಂಕ್ ಆಗಿರ್ಬೋದು, ಅದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ದಪ್ಪ ಆಗ್ತೀರ. ಸೊ ಯಾರೆಲ್ಲ ದಪ್ಪ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಶೇರ್ ಮಾಡೋದಷ್ಟೇ ಅಲ್ಲ, ನಿಮ್ಗೆ ಮುಂದಿನ ಯಾವ್ಯಾವ ಹೊಸ ತರ ವಿಡಿಯೋ ಬೇಕು ಅದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಈ ವಿಡಿಯೋ ಇಷ್ಟೊತ್ತು ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.